ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. All the dignitaries on the dais, all the players, it's a great moment to witness this great Al-Falah Championship trophy. ತುಂಬ ಸಂತೋಷ ಆಗ್ತಾ ಇದೆ. ಭಾಳಷ್ಟು ಮಂದಿ ಯೂಟ್ಯೂಬಲ್ಲಿ ಲೈವ್ ಆಗಿ ನೋಡ್ತಾ ಇದ್ದಾರೆ. ಫೈನಲ್ ಮ್ಯಾಚ್ ಬಾಕಿ ಇದೆ. ಐ ವಿಶ್ ಆಲ್ ದ ಪ್ಲೇಯರ್ಸ್ ಆಲ್ ದ ಬೆಸ್ಟ್. ಬಹಳ ದೂರದ ಭಾರತ ಮತ್ತು ಇನ್ನಿತರ ದೇಶಗಳಿಂದ ಈ ಒಂದು ನಾಡಿಗೆ ಬಂದು ಬದುಕು ಕಟ್ಟಿಕೊಳ್ಳುವ ಉದ್ದೇಶವನ್ನು ಇಟ್ಟುಕೊಂಡು ಬಂದು ಸುಂದರವಾದ ಕನಸುಗಳೊಂದಿಗೆ ಬಂದು ಈ ನಾಡಿನಲ್ಲಿ ಬೆವರನ್ನು ಸುರಿಸುತ್ತಿರುವಂಥ ಎಲ್ಲ ನನ್ನ ಸಹೋದರರೇ, ನಿಮಗೊಂದು ಬದುಕು ಇದೆ, ಒಂದು ಉದ್ದೇಶ ಇದೆ. ಯು ಹ್ಯಾವ್ ಎ ಲೈಫ್, ಯು ಹ್ಯಾವ್ ಎ ಗೋಲ್. ಆ ಉದ್ದೇಶವನ್ನು ಈಡೇರಿಸಲಿಕ್ಕೋಸ್ಕರ ಈ ಮಣ್ಣಿಗೆ ಬಂದಿದ್ದೀರಾ. ಒಂದು ದಿನ ಒಂದು ಪುಟ್ಟ ಮಗು, ಅ ಸ್ಮಾಲ್ ಚೈಲ್ಡ್ ಮದರ್, ತಾಯಿ ಬಟ್ಟೆ ಹೊಲಿತಾ ಇದ್ದಾಳೆ. ಶಿ ಸ್ಟಿಚಿಂಗ್ ಅ ಡಿಸೈನ್. ಮಗು ಕೇಳುತ್ತೆ, ನಜೀರ್ ಭಾಯ್ ಅಮ್ಮ ಏನು ಮಾಡ್ತಾ ಇದ್ದೀಯಾ, ವಾಟ್ ಯು ಆರ್ ಡೂಯಿಂಗ್? ಅಮ್ಮ ಹೇಳ್ತಾಳೆ, ನಾನು ಸುಂದರವಾದ ಡಿಸೈನ್ ಮಾಡ್ತಾ ಇದ್ದೀನಿ. ಐ ಆಮ್ ಡಿಸೈನಿಂಗ್ ಅ ಬ್ಯೂಟಿಫುಲ್ ಡಿಸೈನ್, ಐ ಆಮ್ ಸ್ಟಿಚಿಂಗ್ ಎ ಬ್ಯೂಟಿಫುಲ್ ಡಿಸೈನ್. ಆ ಮಗು ಕೆಳಗಿಂದ ನೋಡುತ್ತೆ, ಲುಕಿಂಗ್ ಎಟ್ ಡೌನ್, ಟೋಟಲಿ ಮೆಸ್ಡ್. ನೋ ಡಿಸೈನ್ ಅಟ್ ಆಲ್. ಒಂದೇ ಒಂದು ಡಿಸೈನ್ ಇಲ್ಲ ಅಲ್ಲಿ, ಚಂದ ಕಾಣ್ತಾ ಇಲ್ಲ. ಮಗು ಕೇಳುತ್ತೆ, ಅಮ್ಮ ಏನು ಡಿಸೈನ್ ಅದು, ಏನು ಕಾಣ್ತಾ ಇಲ್ಲ ಅಂತೇಳಿ. ಆಗ ಅಮ್ಮ ಹೇಳ್ತಾಳೆ, ಸ್ಟೂಲ್ ಹತ್ತಿ ಮೇಲೆ ನೋಡು, ಕ್ಲೈಂಬ್ ಅಪ್, ಯು ಸ್ಟ್ಯಾಂಡ್ ಓವರ್ ದ ಚೇರ್, ಓವರ್ ದ ಸ್ಟೂಲ್. ದೆನ್ ಆ ಮಗು ಚೇರ್ ಹತ್ತಿ ಮೇಲಕ್ಕೆ ನೋಡುವಾಗ ಬಹಳ ಸುಂದರವಾದಂಥ ಒಂದು ಡಿಸೈನ್ ಕಾಣುತ್ತೆ, ಅ ಬ್ಯೂಟಿಫುಲ್ ಡಿಸೈನ್. ಹಾಗೆ ಈ ಜಗತ್ತಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಾಹನು ಬಹಳ ಸುಂದರವಾದಂಥ ಡಿಸೈನ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ. ಅದನ್ನು ನಾವು ಕೆಳಗಿಂದ ನೋಡಿದರೆ ಆಗಲ್ಲ, ಅದರಿಂದ ನೋಡಬೇಕಾದ್ರೆ ನಾವು ಮೇಲಕ್ಕೆ ಹತ್ತಬೇಕು. ಇಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಬಹಳ ಸುಂದರವಾದಂಥ ಡಿಸೈನ್, ಅಲ್ಲಾಹ್ ಹ್ಯಾಸ್ ಕ್ರಿಯೇಟೆಡ್ ಎ ಬ್ಯೂಟಿಫುಲ್ ಡಿಸೈನ್, ಅ ಲೈಫ್ ಫಾರ್ ಯು. ಅದನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೀರಿ. ಮೈ ಹಂಬಲ್ ರಿಕ್ವೆಸ್ಟ್, ಬಹಳ ಬೇಗ ಹಣ ಆಗಬೇಕು, ಬಹಳ ಬೇಗ ಸಂಪತ್ತಾಗಬೇಕು, ನಾನು ಅವರಾಗಿ ಆಗಬೇಕು, ನಾನು ಇವರಾಗಿ ಆಗಬೇಕು, ನನಗೆ ದೊಡ್ಡ ಕಾರು ಬೇಕು, ದೊಡ್ಡ ಬಂಗಲ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳಿ ಅಡ್ಡ ದಾರಿ ಹಿಡಿಬೇಡಿ ಪ್ಲೀಸ್. ಯು ನೀಡ್ ಪೇಷನ್ಸ್. ಇಲ್ಲಿರುವ ಒಬ್ಬೊಬ್ಬ ಅಗರ್ಭ ಶ್ರೀಮಂತ ಈ ಮಣ್ಣಲ್ಲಿ ಆದವರು ಇವತ್ತಿನ ನಾಳೆಗೆ ಓವರ್ ನೈಟ್ ದೇ ಡಿಡ್ ನಾಟ್ ಬಿಕಮ್ ದ ರಿಚ್ ಪೀಪಲ್, ರಿಚ್ ಬಿಸ್ನೆಸ್ ಮ್ಯಾನ್. ವಿ ನೀಡ್ ಪೇಷನ್ಸ್. ಅಸ್ಸಬರ್ ಇನ್ನಲ್ಲಾಹ ಮಾ ಸಾಬಿರೀನ್. Allah is with whom? Those who have the patience. ನಮಗೆ ಪೇಷನ್ಸ್ ಬೇಕು, ಕಾಯಬೇಕು, ತಾಳ್ಮೆ ಬೇಕು, ಸಬರ್ ಬೇಕು. ಇವತ್ತಿನ ನಾಳೆಗೆ ಆಗಲ್ಲ, ಓವರ್ ನೈಟ್ ಯಾವುದು ಆಗಲ್ಲ. ಡೆಡಿಕೇಶನ್, ಕಮಿಟ್ಮೆಂಟ್, ಸ್ಯಾಕ್ರಿಫೈಸ್, ಟೈಮ್ ಸೈನ್ಸ್ ಇದೆಲ್ಲ ಇದ್ದಾಗ ಮಾತ್ರ ಆಗತ್ತೆ. ಒಂದೇ ದಿನದಲ್ಲಿ ವಿರಾಟ್ ಕೊಹ್ಲಿ ಆಗಲ್ಲ, ಒಂದೇ ದಿನದಲ್ಲಿ ಸಚಿನ್ ತೆಂಡೂಲ್ಕರ್ ಆಗಲ್ಲ, ಒಂದೇ ದಿನದಲ್ಲಿ ಬ್ರಿಯಾನ್ ಲಾರಾ ಆಗಲ್ಲ. ಅವರು ಎಷ್ಟೋ ದಿನ ಕಷ್ಟಪಟ್ಟಿದ್ದಾರೆ, ಬೆಳಿಗ್ಗೆ ಎದ್ದು ಆಟ ಆಡಿದ್ದಾರೆ, ಪ್ರಾಕ್ಟೀಸ್ ತಗೊಂಡಿದ್ದಾರೆ. ಹಂಗೆ ಮೈ ಡಿಯರ್ ಬ್ರದರ್ಸ್, ನಮಗೆ ಬಹಳ ದುಃಖ ಆಗತ್ತೆ. ಇವತ್ತು ನಮ್ಮ ಊರಿಂದ ಬಂದಂತ ಅದೆಷ್ಟೋ ಮಕ್ಕಳು ಇವತ್ತು ಈ ನೆಲದಲ್ಲಿ ಬಂದು ದುಡಿಬೇಕಾದ ಮಕ್ಕಳು ಅಡ್ಡದಾರಿ ಹಿಡಿದು ನಾನಾ ಕಾರಣಕ್ಕಾಗಿ ಇವತ್ತು ಜೈಲು ಪಾಲಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ದುಃಖ ಆಗತ್ತೆ, ನೋವಾಗತ್ತೆ. ಐ ಆಮ್ ಫೀಲಿಂಗ್ ವೆರಿ ಸ್ಯಾಡ್ ಟು ಸೇ. ಅರ್ಥ ಮಾಡಿಕೊಳ್ಳಿ, ನಿಮಗೋಸ್ಕರ ಕಾಯುವ ಅದೆಷ್ಟೋ ಆತ್ಮಗಳು ಅಲ್ಲಿದೆ. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಕುಟುಂಬ, ನಿಮ್ಮ ಬಂಧು ಬಳಗ ಊರಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ನಿರೀಕ್ಷೆಯಲ್ಲಿದ್ದಾರೆ. ದಯವಿಟ್ಟು ಅವರ ನಿರೀಕ್ಷೆಯನ್ನು ಸುಳ್ಳು ಮಾಡಬೇಡಿ. ನನ್ನ ಪ್ರೀತಿಯ ಮೈ ಡಿಯರ್ ಬ್ರದರ್ಸ್, ಒಬ್ಬ ವ್ಯಕ್ತಿ ಒಂದು ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾನೆ. ಇದು ಪ್ಯಾಸೆಂಜರ್ ಇನ್ ದ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾನೆ. ನಿಮಗೆ ಗೊತ್ತಿದೆ, ಫ್ಲೈಟ್ ಅಲ್ಲಿ ಹೋಗುವಾಗ ಏರ್ ಹೋಸ್ಟೆಸ್ ಎಲ್ಲ ತಂದು ಕೊಡ್ತಾರೆ, ಊಟ, ತಿಂಡಿ, ನೀರು ತಂದು ಕೊಡ್ತಾರೆ. ಅದು ಬಿಸ್ನೆಸ್ ಕ್ಲಾಸ್.
ಆ ಏರೋಸ್ಟೆಸ್ ಎಲ್ಲರಿಗೂ ಡ್ರಿಂಕ್ಸ್ ಆಲ್ಕೋಹಾಲ್ ಕೊಡ್ತಾ ಬರ್ತಾ ಇದ್ದಾರೆ. ಆಗೊಬ್ಬ ಗಡ್ಡದಾರಿ, ಒಬ್ಬ ಈಮಾನ್ದಾರಿ ಅವನ ಹತ್ರ ಹೋಗಿ, ಸರ್ ಆಲ್ಕೋಹಾಲ್ ಪ್ಲೀಸ್ ಅಂತ ಕೊಡ್ತಾಳೆ. ಶಿ ಗಿವ್ಸ್ ದ ಆಲ್ಕೋಹಾಲ್. He refuses it. He says, no, 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 I don't drink alcohol. ಬೇಡ ಅಂತ ಹೇಳ್ತಾಳೆ. He refuses. ಬಟ್ ಅವಳು ಹೇಳ್ತಾಳೆ, ತಗೊಳ್ಳಿ ಸರ್, ನೋಡಿ ಎಲ್ಲ ತಗೊಂಡು ಹೆಂಗೆ ಆರಾಮವಾಗಿ ಮಲಗಿದ್ದಾರೆ, ಜರ್ನಿ ತುಂಬಾ ದೂರ ಹೋಗ್ಲಿಕ್ಕಿದೆ, ಆರಾಮ ತಗೊಂಡು ಮಲಗಿಬಿಡಿ ಅಂತ ಹೇಳ್ತಾಳೆ. ಅವನು ಹೇಳ್ತಾನೆ, ನೋ ನೋ ನೋ, ಐ ಡೋಂಟ್ ಟೇಕ್ ಆಲ್ಕೋಹಾಲ್, ಇಟ್ ಈಸ್ ದ ಮದರ್ ಆಫ್ ಆಲ್ ಈವಿಲ್ಸ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ವಚನ ಇದೆ, ಈ ಮದ್ಯಪಾನ, ಈ ಅಮಲ ಪದಾರ್ಥ, ಈ ಡ್ರಗ್ಸ್, ಅದು ಎಲ್ಲ ಕೆಡುಕಿನ ತಾಯಿ. ಇಟ್ ಈಸ್ ದ ಮದರ್ ಆಫ್ ಆಲ್ ಈವಿಲ್ಸ್. ಎಸ್ ಆರ್ ನೋ? ಎಸ್. ಈ ರೆಫ್ಯೂಸಸ್, ಬೇಡ ಅಂತ ಹೇಳ್ತಾನೆ. ಅವಳು ಮತ್ತೆ ಮತ್ತೆ ಹಠ ಕಟ್ತಾಳೆ. ಕೊನೆಗೆ ತಡ್ಕೊಳ್ಳಿಕ್ಕಾಗದೆ ಒಂದು ಪ್ರಶ್ನೆ ಕೇಳ್ತಾನೆ, ಹ್ಯಾವ್ ಯು ಗಿವನ್ ದ ಆಲ್ಕೋಹಾಲ್ ಟು ದ ಪೈಲಟ್? ಪೈಲಟ್ಗೆ ಕೊಟ್ಟಿದ್ಯಾ? ಪೈಲಟ್ಗೆ ಡ್ರಿಂಕ್ಸ್ ಕೊಟ್ಟಿದ್ಯಾ? ಆಲ್ಕೋಹಾಲ್ ಕೊಟ್ಟಿದ್ಯಾ ಅಂತ ಕೇಳ್ತಾನೆ. Hey, pilot, he cannot drink because he is on duty. ಅವನು ಡ್ಯೂಟಿಯಲ್ಲಿದ್ದಾನೆ. ಡ್ಯೂಟಿಯಲ್ಲಿರುವ ಪೈಲಟ್ ಕುಡಿಬಾರ್ದು. he should not drink because he is on duty. ಅವನು ಯಾವುದೇ ಅಮಲ ಪದಾರ್ಥಗಳನ್ನು ತಗೊಳ್ಳಬಾರ್ದು. he cannot take any drugs, any alcohol, nothing, because he is on duty. ಆಗ ಎದೆ ತಟ್ಟಿ ಅವ ಹೇಳ್ತಾನೆ, ನಿನ್ನ ಪೈಲಟ್ ಡ್ಯೂಟಿಯಲ್ಲಿರುವಾಗ ಯಾವ ರೀತಿ ಆಲ್ಕೋಹಾಲ್ ತಗೊಳ್ಬಾರ್ದು, ನಾನು ಕೂಡ ಡ್ಯೂಟಿಯಲ್ಲಿದ್ದೇನೆ 24/7/365 till my last breath. I am also on duty to my creator, my Allah. I cannot take. ಎಲ್ಲರೂ ತಿಳ್ಕೊಳ್ಳಿ, ಪ್ರತಿ ಕ್ಷಣ ನಮ್ಮ ಕ್ರಿಯೇಟರ್ ನಮ್ಮನ್ನು ನೋಡ್ತಾ ಇದ್ದಾನೆ. ಇಲ್ಲಿಯ ಸರ್ಕಾರ ಮಾತ್ರ ಅಲ್ಲ ನಿಯಮ ಮಾಡುವುದು, ಅದೆಲ್ಲದಕ್ಕಿಂತ ದೊಡ್ಡದಾಗಿರುವ ಕ್ರಿಯೇಟರ್, ಹಿ ಈಸ್ ವಾಚಿಂಗ್ ಅಸ್. ಎಸ್ ಆರ್ ನೋ ಸರ್? ಎಸ್. ಯಾವ ಕಾರಣಕ್ಕೂ ಇದಕ್ಕೆ ಬಲಿ ಬಿಡಬೇಡಿ ಪ್ಲೀಸ್. ಇನ್ನು ಒಂದು ಕತೆ ಹೇಳಿ ನಾನು ಮುಗಿಸ್ತೇನೆ. ಐ ಹ್ಯಾವ್ ಗಾಟ್ ಓನ್ಲಿ 15 minutes. ಥ್ಯಾಂಕ್ ಯು ನಜೀರ್ ಸರ್. ನಜೀರ್ ಸರ್ಗೆ ಎಂತ ಕನ್ಸರ್ನ್ ಇದೆ ಕೇಳಿದರೆ ಅವ್ರು ಹೇಳ್ತಾರೆ, ನಮ್ಮ ಒಬ್ಬ ಹುಡುಗರು ಕೂಡ ದಾರಿ ತಪ್ಪಿ ಹೋಗಬಾರದು. ಈ ಸಾಮ್ರಾಜ್ಯ ಕಟ್ಟಬೇಕಾದ್ರೆ ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇದೆ ಸರ್. ನೀವಾಗೆ ಕೇಳಿದ್ರಲ್ಲ, ಏನ್ ನೋಡ್ತಾ ಇದ್ದೀರಿ? ನನ್ನ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದೆ. ಪಡುಬಿದ್ರೆ ಎಂಬ ಪುಟ್ಟ ಗ್ರಾಮದಿಂದ, ಪುಟ್ಟ ಊರಿಂದ ಬಂದು ಇಷ್ಟು ದೊಡ್ಡ ಸ್ಟೇಡಿಯಂ, ಅಲ್ಫಲಾ ಸ್ಟೇಡಿಯಂನಲ್ಲಿ ನಡೆಸಬೇಕಾದ್ರೆ ಅಲ್ಲ ನಿಮಗೆ ಕೊಟ್ಟ, ಹೌ ಯು ಆರ್ ಬ್ಲೆಸ್ಡ್. ಅಲ್ಹಮ್ದುಲಿಲ್ಲ. ಇದನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ ಇನ್ಶಾ ಅಲ್ಲಾ. ಎಸ್ ಆರ್ ನೋ? ಎಸ್. ಮೈ ಡಿಯರ್ ಬ್ರದರ್ಸ್, ಒಂದು ಊರಲ್ಲಿ ಒಂದು ಕಪ್ಪೆ ಇತ್ತು. ಕಪ್ಪೆಯ ಬೆಸ್ಟ್ ಫ್ರೆಂಡ್ ಇಲಿ. ಕಪ್ಪೆ ಮತ್ತು ಇಲಿ, ರ್ಯಾಟ್ ಅಂಡ್ ಫ್ರಾಗ್ ವೇರ್ ದ ಬೆಸ್ಟ್ ಫ್ರೆಂಡ್ಸ್. ಒಟ್ಟಿಗೆ ಹೋಗುವುದು, ಒಟ್ಟಿಗೆ ತಿನ್ನುವುದು, ಒಟ್ಟಿಗೆ ಮಲಗುವುದು. ಈಗ ನಾವು ಕೂಡ ಕೆಲವೊಮ್ಮೆ ರೂಮಲ್ಲಿ ಒಟ್ಟಿಗೆ ಇರ್ತೇವಲ್ವಾ, ಒಟ್ಟಿಗೆ ತಿನ್ನುವುದು, ಒಟ್ಟಿಗೆ ಮಲಗುವುದು, ಒಂದೇ ರೂಮು. ಕಪ್ಪೆ ಮತ್ತು ಇಲಿ ಒಟ್ಟಿಗೆ, ಇಬ್ರು ಒಟ್ಟಿಗೆ ಹೋಗುದು, ಬೆಸ್ಟ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಶಿಪ್ ಎಂತ ಮಾಡುತ್ತೆ ಹೇಳ್ತೀನಿ ನಾನು. ಒಂದು ದಿನ ಕಪ್ಪೆ ಹೇಳುತ್ತೆ, ನನ್ನ ಬೆಸ್ಟ್ ಫ್ರೆಂಡ್ ನೀನಲ್ವಾ, ನನ್ನ ಕಾಲಿಗೆ ನಿನ್ನ ಕಾಲಿಗೆ ಒಂದು ಹಗ್ಗ ಕಟ್ಟುವ, ಲೆಟ್ ಅಸ್ ಟೈ ಎ ರೋಪ್. ಆಲ್ರೆಡಿ ವಿ ಆರ್ ಫ್ರೆಂಡ್ಸ್, ನೋ, ವಿ ಕ್ಯಾನ್ ಟೈ ಎ ರೋಪ್ ಟು ಅವರ್ ಲೆಗ್ಸ್. ಇಲ್ಲಿ ಹೇಳ್ತದೆ ಎಸ್. ಹಗ್ಗ ತಂದು ಕಟ್ಟಿಕೊಳ್ತಾರೆ. ಯಾವುದಕ್ಕೆಲ್ಲ? ಕಪ್ಪೆಗೆ ಮತ್ತು ಇಲಿಗೆ. ಹೀಗೆ ಒಂದು ದಿನ ಹೀಗೆ ಹೋಗ್ತಾ ಇರುವಾಗ ಒಂದು ಕೆರೆಯ ಬದಿ, ಕೆರೆಯಲ್ಲಿ ಒಂದು ಹುಳ ಸತ್ತು ಹೀಗೆ ಬಿದ್ದಿದೆ. ಒಂದು ಹುಳ ನೀರಲ್ಲಿ ತೇಳ್ತಾ ಇದೆ. an insect is floating in the water. Seeing this, the frog jumped into the pond. It can swim. What about the rat? Rat cannot swim. ಇಲಿಗೆ ಸ್ವಿಮ್ಮಿಂಗ್ ಬರಲ್ಲ. ಇಲಿ ಹೇಳುತ್ತೆ, ಏ ಬೇಡ ಬೇಡ ಬೇಡ, ನನಗೆ ಸ್ವಿಮ್ಮಿಂಗ್ ಬರಲ್ಲ, ಐ ಕಾಂಟ್ ಸ್ವಿಮ್, ಡೋಂಟ್ ಜಂಪ್. ಆದ್ರೆ ಫ್ರಾಗ್ ಕೇಳಲ್ಲ, ನನ್ನ ಬಿರಿಯಾನಿ ರೆಡಿ ಇದೆ, ದಟ್ ಈಸ್ ಮೈ ಬಿರಿಯಾನಿ, ದಟ್ ಈಸ್ ಮೈ ಫುಡ್. ದ ಫ್ರಾಗ್ ಜಂಪ್ಸ್ ಇನ್ ಟು ದ ಪಾಂಡ್. ಈಗ ಇಲಿ ಏನಾಗಬೇಕು? ನೀರಿಗೆ ಬೀಳ್ಬೇಕಾ ಬೇಡವಾ? ಇಲಿ ನೀರಿಗೆ ಸಹಜವಾಗಿ ಬೀಳತ್ತೆ. ಫ್ರಾಗ್ ಸ್ವಿಮ್ ಮಾಡಿ ಆ ಬಿರಿಯಾನಿ ತಿಂದು ಹ್ಯಾಪಿ ಜಿಂಗಲಾಲ. ವಾಟ್ ಈಸ್ ದ ಸಿಚುವೇಶನ್ ಆಫ್ ದ ರ್ಯಾಟ್? ಇಟ್ ಕೆನಾಟ್ ಸ್ವಿಮ್.
ನೀರು ಕುಡಿದು 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 ಅದು ಮುಳುಗಿ ಹೋಗುತ್ತೆ. ಇಟ್ ಡ್ರೌನ್ಸ್, ಸತ್ತೋಗುತ್ತೆ. ಡೈಡ್, ನೋ ಲೈಫ್ ಅಟ್ ಆಲ್. ಅರ್ಥ ಆಗತ್ತಾ? ಎಸ್, ಇಲಿ ಸತ್ತೋಗುತ್ತೆ. ಸ್ವಲ್ಪ ಸಮಯ ಆದಾಗ ಈ ಸತ್ತು ಹೋದ ಇಲಿ ಮೇಲಕ್ಕೆ ಬರುತ್ತೆ. ಇಟ್ ಕೇಮ್ ಅಪ್. ಒಂದು ಏನು ಕಾಗೆ, ಅ ಕ್ರೌ ಸಿಟಿಂಗ್ ಅಟ್ ದ ಟ್ರೀ, ಇದನ್ನು ನೋಡುತ್ತೆ. ಆ ಕಾಗೆ ಬಂದು ಈ ಇಲಿಯನ್ನು ಎತ್ತಿಕೊಂಡು ಹೋಗುತ್ತೆ. ಆಗ ಫ್ರಾಗ್ ಕಪ್ಪೆಗೇನಾಗುತ್ತೆ? ಕಪ್ಪೆಗೇನಾಗುತ್ತೆ? ಹಾರ್ಲಿಕ್ಕೆ ಆಗಲ್ಲ. ಕಪ್ಪೆ ಹೇಳ್ತದೆ, ಬಿಡು ಬಿಡು, ಪ್ಲೀಸ್ ಲೀವ್ ಮೀ, ಐ ಕೆನಾಟ್ ಫ್ಲೈ. ಕಾಗೆ ಕೇಳಲ್ಲ. ಕಾಗೆ ಕೊಂಡೋಗಿ ನಜೀರ್ ಬಾಯಿ ಮರದ ಮೇಲೆ ಇಟ್ಟು ಆ ಸತ್ತ ಇಲಿಯ ಮಾಂಸವನ್ನು ತಿಂದು ಅದನ್ನು ಕೆಳಗೆ ಆಗತ್ತೆ. ಯಾವುದನ್ನು? ಅದರ ಏನು ಚರ್ಮ ಉಳಿದನ್ನೆಲ್ಲ ಕೆಳಗೆ ಆಗುತ್ತೆ. ಅದರ ಜೊತೆ ಕಪ್ಪೆ ಬೀಳುತ್ತೆ, ಕಪ್ಪೆಯ ತಲೆ ಹೊಡೆಯುತ್ತೆ, ಕಪ್ಪೆ ಸತ್ತೋಗುತ್ತೆ. ಇವನ್ ದ ಫ್ರಾಗ್ ಈಸ್ ಆಲ್ಸೋ ಡೆಡ್. ಕಪ್ಪೆ ಮತ್ತು ಇಲಿ ಎರಡೂ ಸಾಯಲಿಕ್ಕೆ ಕಾರಣ ಏನು? ವಾಟ್ ಇಸ್ ದ ರೀಸನ್? ಕಪ್ಪೆ ಮತ್ತು ಇಲಿ ಸಾಯಲಿಕ್ಕೆ ಕಾರಣ ಏನು? ವಾಟ್ ಇಸ್ ದ ರೀಸನ್? ಹಗ್ಗ ಕಟ್ಟಿಕೊಂಡದ್ದು. ಹಗ್ಗ ಸಂಘದೋಷ. ಹಗ್ಗ ಕಟ್ಟಿಕೊಂಡದ್ದು. ಹಗ್ಗ ಕಟ್ಟಿಕೊಳ್ಳದಿರ್ತಿದ್ರೆ ಆಗ್ತಿರ್ಲಿಲ್ಲ. ಪ್ಲೀಸ್ ಮೈ ಡಿಯರ್ ಬ್ರದರ್ಸ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಫ್ರೆಂಡ್ಶಿಪ್ ಯಾರೊಟ್ಟಿಗೆ ಮಾಡ್ಬೇಕ್ರಿ? ಯಾರೊಟ್ಟಿಗೆ ಮಾಡಬೇಕು? ಅರ್ಥ ಆಗತ್ತಾ? ರೋಡ್ ಸೈಡ್ ಅಲ್ಲಿ ಒಂದು ಚಾಕೆ 10 ರೂಪಾಯಿ. ರೋಡ್ ಸೈಡ್ ಅಲ್ಲಿ ಒಂದು ಚಾಕೆ 10 ರೂಪಾಯಿ. ನಮ್ಮ ಸಾಮಾನ್ಯ ಹೋಟೆಲ್ ಅಲ್ಲಿ 30 ರೂಪೀಸ್. 3 ಸ್ಟಾರ್ ಹೋಟೆಲ್ ಅಲ್ಲಿ 100 ರೂಪೀಸ್. 5 ಸ್ಟಾರ್ ಹೋಟೆಲ್ ಅಲ್ಲಿ 500 ರೂಪೀಸ್. ಏರ್ಪೋರ್ಟ್ ಅಲ್ಲಿ 500 ರೂಪೀಸ್. ಸೇಮ್ ಟೀ. ದ ವ್ಯಾಲ್ಯೂ ಗೋಸ್ ಅಪ್ ಅಕಾರ್ಡಿಂಗ್ ಟು ದ ಪ್ಲೇಸ್. ಸರಿ ತಾನೆ? ಎಸ್, ನಾವು ಸೇರ್ಬೇಕಾದವರು ನಮ್ಮ ವ್ಯಾಲ್ಯೂ ಮೇಲಕ್ಕೆ ಹೋಗ್ಬೇಕು. ಅವರ್ ವ್ಯಾಲ್ಯೂ ಶುಡ್ ಗೋ ಅಪ್, ಅವರ್ ಸ್ಟೇಟಸ್ ಶುಡ್ ಗೋ ಅಪ್. ದಟ್ ಈಸ್ ದ ಫ್ರೆಂಡ್ಶಿಪ್. ದಯವಿಟ್ಟು ಫ್ರೆಂಡ್ಶಿಪ್ ಮಾಡುವಾಗ ನೋಡಿಕೊಳ್ಳಿ. ನನ್ನ ಲೈಟರ್ ಅಲ್ಲಿ ಉಂಟು. ಲೈಟರ್, ವೆರ್ ಇಸ್ ದ ಲೈಟರ್? ವೆರ್ ಇಸ್ ದ ಲೈಟರ್? ಬ್ರಿಂಗ್ ಹಿಯರ್. ದಿಸ್ ಇಸ್ ಮೈ ಫೈನಲ್ ವರ್ಡ್ಸ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಸ್, ಬನ್ನಿ, ನೀವು ಬನ್ನಿ. See, I have 2 lighters, okay? This is not to smoke. Not to smoke. Yes. My dear sir, see. What is this? Lighter. It has a light, you see. ನಮ್ಮ ಒಳಗೆ ಈ ರೀತಿಯ ಒಂದು ಲೈಟ್ ಇದೆ. We have light inside. Everyone we have the light inside. ನಮಗೊಂದು ಕನಸಿದೆ. We have the dream. We have the light inside. Yes or no? Sir is a great pediatrician. Sir is a great doctor. Sir is a great CEO. ಇಲ್ಲಿರುವ ಪ್ರತಿಯೊಬ್ಬರಿಗೂ ಈ ರೀತಿಯ ಬೆಳಕು ಒಳಗಿಂದ ಇದೆ. ಒಳ್ಳೆಯ ಆಟಗಾರ ಆಗಬೇಕು, ಮ್ಯಾನ್ ಆಫ್ ದ ಮ್ಯಾಚ್ ತಗೊಳ್ಬೇಕು, ಮ್ಯಾನ್ ಆಫ್ ದ ಸೀರೀಸ್ ಆಗಬೇಕು, ಕಪ್ಪು ಎತ್ತಬೇಕು, ಬದುಕು ಕಟ್ಟಬೇಕು. ದಿಸ್ ಈಸ್ ಅವರ್ ಲೈಟ್ ಇನ್ಸೈಡ್. ಈ ಲೈಟ್ ಏನಾಗುತ್ತೆ ನೋಡ. ಬನ್ನಿ ಸರ್, ಹಿಡ್ಕೊಳ್ಳಿ. ನೀರು ಕೊಡಿ. ನೀರು ಕೊಡಿ. ನೋಡಿ, ಈ ರೀತಿ ನಾನು ಬದುಕು ಕಟ್ಟಿಕೊಳ್ಬೇಕು, ದೊಡ್ಡ ಜನ ಆಗಬೇಕು, ಕಂಪನಿ ಸೇರಬೇಕು, ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು, ಮನೆಗೆ ಹಣ ಕಳುಹಿಸಬೇಕು, ಇಡೀ ಕುಟುಂಬ ನೋಡಿಕೊಳ್ಬೇಕು ಅಂತೇಳುವಂತ ಒಳಗಿನ ಬೆಳಕಿರುವ ವ್ಯಕ್ತಿ. ನೋಡಿ, ಒಂದನೆಯದ್ದು ಇವತ್ತು ನಮ್ಮಲ್ಲಿ ಬಹಳ ಅತ್ಯಂತ ದೊಡ್ಡ ಪ್ರಾಬ್ಲಮ್ ಇರ್ತಕ್ಕಂಥದ್ದು ನಮ್ಮ ಮಕ್ಕಳ ಕೈಯಲ್ಲಿ, ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ ಅಡಿಕ್ಷನ್, ಓವರ್ ಯೂಸ್ ಆಫ್ ಮೊಬೈಲ್. ತುಂಬ ಇಡೀ ದಿನ ಮೊಬೈಲಲ್ಲೇ ಇರುವುದು, ಬೇರೇನು ಕೆಲಸ ಇಲ್ಲ ಸರ್. ಮೊಬೈಲ್ ಅಡಿಕ್ಷನ್. ದ ಸೆಕೆಂಡ್ ಒನ್ ಈಸ್ ಲವ್ ಅಡಿಕ್ಷನ್. ಲವ್, addicted to love. The third one is online games. The fourth one is the betting. You know betting? Yes. And the final one is the drug addiction. Drugs. Nodi. Love, mobile, drugs, online games, betting. ಆಗ ನೋಡಿ, you see, ಆಗ ಇದರ ಒಳಗೆ ಒಂದು ಬೆಳಕಿತ್ತಲ್ಲ,
ಬೆಳಕಿತ್ತಲ್ಲ, ಈಗ ನೋಡುವ. ಲೆಟ್ ಅಸ್ ಸಿ. ನೋಡಿ, ಒಳಗಿನ ಬೆಳಕು ಹೋಗಿದೆ. ನಾವು ಈಸ್ ಇನ್ ಡಾರ್ಕ್ನೆಸ್. ಎಲ್ಲ ಕತ್ತಲು, ಬದುಕು ಕತ್ತಲು, ಕೊನೆಗೆ ಕತ್ತಲಿನ ಜೈಲು, ಕೊನೆಗೆ ಕತ್ತಲಿನ ಕಬರ್. ಸರಿಯಲ್ಲ? ಎಸ್. ಈ ಅಡಿಕ್ಷನ್, love addiction, mobile addiction, online games addiction, betting addiction or drug addiction, finally our life will be like this. ನಮ್ಮ ಬದುಕು ಹಿಂಗೆ ಆಗತ್ತರಿ. ಯಾರಿಗಾದ್ರೂ ಆಗಬೇಕಾ? ಇದು ಆಗಬೇಕಾ? ಬೇಕಾ? ಕತ್ತಲೆ ಬೇಕಾ? ಡು ಯು ನೀಡ್ ಡಾರ್ಕ್ನೆಸ್? ಇಲ್ಲ, ನಮ್ಮ ಒಳಗಿನ ಬೆಳಕು ಅದು ಬೆಳಗ್ತಾ ಇರಬೇಕು. ಕೀಪ್ ಆನ್ ಲೈಟಿಂಗ್. ಇದು ಬೆಳಗ್ತಾ ಇರಬೇಕು. ನಾವು ಜಗತ್ತಿಗೆ ಬೆಳಕಾಗಬೇಕು. ನನ್ನ ಒಳಗಿನ ಬೆಳಕು ಅದು ನಂದಾದೀಪವಾಗಿರಬೇಕು. ಆ ನಿರೀಕ್ಷೆಯ ಕಣ್ಣುಗಳು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಊರು ನಮಗೋಸ್ಕರ ಕಾಯ್ತಾ ಇದೆ. ಯಾವೊಬ್ಬ ವ್ಯಕ್ತಿಯೂ ಕೂಡ ಇನ್ಶಾ ಅಲ್ಲಾ ಒಂದು ಪ್ರಮಾಣ ಮಾಡುವ, ನಾನು ಇದಕ್ಕೆ ಅಡಿಕ್ಟ್ ಆಗಲ್ಲ. ಎಲ್ಲ ಕೈ ಮುಂದೆ ಮಾಡಿ ಪ್ಲೀಸ್, ಪ್ಲೀಸ್ ಕೈ ಮುಂದೆ ಮಾಡಿ. ಎಸ್, ನಾನು ಯಾವತ್ತೂ ಇದಕ್ಕೆ ಅಡಿಕ್ಟ್ ಆಗಲ್ಲ. ಅಡಿಕ್ಟ್ ಆಗ್ತೀರಾ? ವಿಲ್ ಯು ಬಿಕಮ್ ಅಡಿಕ್ಟೆಡ್ ಟು ಆಲ್ ದೀಸ್? ನೋ. ಅದು ಮಾಡಿ ನೋಡ್ರಿ, ಮಾಡಿ ನೋಡಿ, ನೀವೆಂತ ಆಗ್ತೀರಿ ನೋಡಿ. ಯು ಕ್ಯಾನ್ ರೂಲ್ ದ ವರ್ಲ್ಡ್. ನಜೀರ್ ಬಾಯ್ ಇಲ್ಲಿ ಬನ್ನಿ. ಎಸ್, ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ಮೈ ಸ್ಪೀಚ್. ಎಲ್ಲಿ ಕೊಟ್ರಿ? ಹೇಳ್ಕೊಳ್ಳಿ. ಇವತ್ತು ನಜೀರ್ ಬಾಯ್ ಮಾಡುವ ಕೆಲಸ ಏನು ಗೊತ್ತಾ? ಬಹಳಷ್ಟು ಮಂದಿಯ ಬೆಳಕು ನಂದಿ ಹೋಗಿದೆ. ಪುಟ್ ಔಟ್. ನಜೀರ್ ಬಾಯ್, ಬಹಳಷ್ಟು ನನ್ನ ಒಳಗಿನ ಬೆಳಕು ನಂದಿ ಹೋಗಿದೆ. ಐ ಆಮ್ ಇನ್ ಡಾರ್ಕ್ನೆಸ್. ಮೈ ಲೈಫ್ ಈಸ್ ಶಾಟರ್ಡ್. ಮೈ ಗೋಲ್ ಈಸ್ ಶಾಟರ್ಡ್. ಮೈ ವಿಷನ್ ಈಸ್ ಶಾಟರ್ಡ್. ನನಗೆ ಲೈಫ್ ಇಲ್ಲ ಸರ್, ಎಲ್ಲ ಕತ್ತಲೆ ಕತ್ತಲೆ ಆಗಿಬಿಟ್ಟಿದ್ದೇನೆ. ಪ್ಲೀಸ್ ನನಗೆ ಮತ್ತೆ ಜೀವ ಕೊಡಿ ಸರ್, ಮತ್ತೆ ಬೆಳಕು ಕೊಡಿ ಸರ್. ನೋಡಿ, ಮತ್ತೆ ಬೆಳಕು ಕೊಡುವ ಕೆಲಸ ಇವತ್ತು ಅಲ್ ಫಲಾ ಸಂಸ್ಥೆ ಮಾಡ್ತಾ ಇದೆ, ನಜೀರ್ ಅವರು ಮಾಡ್ತಾ ಇದ್ದಾರೆ. ನಾನು ಬೆಟ್ಟು ಕಟ್ತಾ ಇದ್ದೀನಿ ಸರ್. ಐ ಪ್ರಾಮಿಸ್ ಯು, ಇನ್ನು ಈ ಬೆಳಕು ಇದು ನಂದಿ ಹೋಗ್ಲಿಕ್ಕೆ ಬಿಡಲ್ಲ. ಐ ವಿಲ್ ಕೀಪ್ ಆನ್ ಟು ಲೈಟ್ ಇನ್ಶಾ ಅಲ್ಲಾ. ಥ್ಯಾಂಕ್ ಯು ಸರ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು once again. I wish you all the best. Yes, thank you. Thank you, sir. Really, no words to appraise you, sir. As a big fan of you, it's really motivating. Not only in the game, it's a life of expatriate who is working hard for his home. That lesson he has given also for the youth, and we will be going to start the final match.